ಫೆನ್ಸಿಂಗಲ್ಲಿ 2 ಥರ ಫೆನ್ಸಿಂಗ್ ಮಾಡ್ಕೊಡ್ತೀನಿ ಮೇಡಮ್. ಒಂದು ಮುಳ್ತಂತಿ, ಒಂದು ಚೈನ್ ಲಿಂಕ್ ಮೆಶ್ಶು. 7 ಅಡಿ ಕಲ್ಲು ಯೂಸ್ ಮಾಡಿದ್ದೀನಿ, 6 ಲೈನ್ ತಂತಿ ಹಾಕೊಟ್ಟಿದ್ದೀನಿ. ತಂತಿ ಬಂದು ಟಾಟಾ ಕಂಪ್ನಿ ತಂತಿ. 7 ಅಡಿ ಕಲ್ಲು ಬಳಸ್ತೀನಿ, 8 ಅಡಿ ಕಲ್ಲು ಬಳಸ್ತೀನಿ, 9 ಅಡಿ ಕಲ್ಲು ಬಳಸ್ತೀನಿ ಮೇಡಮ್. ಕಸ್ಟಮರ್ ಯಾವ್ದು ಕೇಳ್ತಾರೋ ಅದನ್ನ ಹಾಕೊಡ್ತೀನಿ. 6 ಅಡಿಯಿಂದ 6 ಅಡಿ ಕಲ್ಲಿದ್ರೇನೆ ಈ ಥರ ಫುಲ್ಲು ಟೈಟ್ ಬರೋದು ಮೇಡಮ್. ಕಲ್ಲಿಗೂ 20 ವರ್ಷ ವ್ಯಾರಂಟಿ ಕೊಡ್ತೀವಿ, ತಂತಿಗೂ 20 ವರ್ಷ ವ್ಯಾರಂಟಿ ಕೊಡ್ತೀವಿ. ನಾವು ಮಾಡಿರೋ ಕೆಲಸಕ್ಕೂ 10 ವರ್ಷ ವ್ಯಾರಂಟಿ ಕೊಡ್ತೀನಿ. ನೀವು 4 ಕಡೆ ವಿಚಾರಿಸಿ, ನನ್ನ 5ನೇ ಮನೆ ಆಗಿರ್ಬೋದು, ಆಪ್ಷನ್ ಆಗಿ ತಗೊಳ್ಳಿ, ಅದರಲ್ಲಿ ನಂದು 10 ರೂಪಾಯಿ ಕಮ್ಮಿನೇ ಇರುತ್ತೆ. ಈ ಥರ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಭೂಮಿಗೂ ಡಬಲ್ ಬೆಲೆ ಮೇಡಮ್. ಈಗ 1 ಪಟ್ಟು ಇರೋದು 2 ಪಟ್ಟು ಆಗ್ಬಿಡುತ್ತೆ. ಒಂದು ಕಲ್ಲು ಕಟ್ಟಾದ್ರೆ ಇನ್ನೊಂದು ಕಲ್ಲು ಮೇಲೆ ನಿಂತಿರುತ್ತೆ ಅನ್ನೋದಕ್ಕೋಸ್ಕರ ಸೇಫ್ಟಿಗೆ ಡಬಲ್ ಕಲ್ಲು ಕೊಟ್ಟಿರ್ತೀನಿ. ಅದಕ್ಕೆ 2 ಸಪೋರ್ಟು ಕೂಡ ಕೊಟ್ಟಿರ್ತೀನಿ ಮೇಡಮ್. ಎಕರೆಗಟ್ಟಲೆ ಕೆಲಸ ಕೊಡಬೇಕಂತ ಏನಿಲ್ಲ ಮೇಡಮ್. ನೀವು 30-40 ಸೈಟ್ ಇದ್ರೂ ಕೂಡ ಕಾಲ್ ಮಾಡಿ ಮೇಡಮ್, ನಾನು ಅದಕ್ಕೂ ಮಾಡ್ಕೊಡ್ತೀನಿ. ನೀವು ಕುರಿ ಸಾಕಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೂ ಮಾಡಿ, ಕೋಳಿ ಬಿಡ್ಬೇಕು ಅಂದ್ಕೊಂಡಿದ್ದೀರಾ ಒಳಗಡೆ ಒಳ್ಳೆ ಮೆಶ್ ಹಾಕ್ಕೊಡ್ತೀನಿ. ಮನೆ ಸುತ್ತ ಬೇಕಂದ್ರೆ ವಾಲ್ ಕಾಂಪೌಂಡು ಅದು ಸಿಗುತ್ತೆ. ಕೃಷಿ ಹೊಂಡಕ್ಕೂ ಬೇಕಾದ್ರೆ ಫೆನ್ಸಿಂಗ್ ಮಾಡ್ಕೊಡ್ತೀವಿ. ಕಾಲ್ ಮಾಡಿ, ನಾನು ರೈಟ್ ತಿಳಿಸಲ್ಲ, ಬಟ್ ಅದರಲ್ಲೂ 10 ರೂಪಾಯಿ ಕಮ್ಮಿ ಮಾಡಿ ನಾನು ಕೆಲಸ ಮಾಡ್ಕೊಡ್ತೀನಿ. ಹಾಯ್, ಹಲೋ, ನಮಸ್ತೆ. ನನ್ನ ಹೆಸರು ಅಭಿಷೇಕ್ ಅಂತ. ನಂದು ಫೆನ್ಸಿಂಗ್ ವರ್ಕು. ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. ಸೊ 7 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸೇಲ್ಸ್ ಫೀಲ್ಡಲ್ಲಿ. ಸೊ ನಮ್ಮ ತಂದೆಯವರು 20 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊತಿದ್ರು. ಇವಾಗೂ ಕೂಡ ಅವ್ರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾನು ಅವ್ರ ಜೊತೆ ಪಾರ್ಟ್ನರ್ ಆಗಿ ಇದೇ ಫೆನ್ಸಿಂಗ್ ವರ್ಕ್ನ ಮಾಡೋಣ ಅಂತ ಇಲ್ಲಿ ಬಂದು ಈಗ ಮಾಡ್ತಿದ್ದೀವಿ. ಈ ಫೆನ್ಸಿಂಗ್ ವರ್ಕು ಕರ್ನಾಟಕ ಆಲ್ ಓವರ್ ಜಿಲ್ಲೆಗಳಲ್ಲೆಲ್ಲ ಫೆನ್ಸಿಂಗ್ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಈಗ ಪ್ರೆಸೆಂಟಾಗಿ ಮಂಡ್ಯ ಡಿಸ್ಟಿಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ತುಮಕೂರು ಡಿಸ್ಟಿಕಲ್ಲೂ ಮಾಡ್ತಿದ್ದೀವಿ. ಈಗ ನೀವು ನೋಡಿರೋದು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಿರೋ ಕೆಲಸ. ಯಾವುದೆಲ್ಲ ವೆರೈಟೀಸ್ ಇದೆ ಫೆನ್ಸಿಂಗಲ್ಲಿ? ಫೆನ್ಸಿಂಗಲ್ಲಿ 2 ಥರ ಫೆನ್ಸಿಂಗ್ ಮಾಡ್ಕೊಡ್ತೀನಿ ಮೇಡಮ್. ಒಂದು ಮುಳ್ತಂತಿ, ಒಂದು ಚೈನ್ ಲಿಂಕ್ ಮೆಶ್ಶು. ಸೊ ಈಗ ನೋಡ್ತಿರೋದು ಈ ಮುಳ್ತಂತಿ ಮೇಡಮ್. ಇದಕ್ಕೆ 7 ಅಡಿ ಕಲ್ಲು ಯೂಸ್ ಮಾಡಿದ್ದೀನಿ, 6 ಲೈನ್ ತಂತಿ ಹಾಕೊಟ್ಟಿದ್ದೀನಿ. ತಂತಿ ಬಂದು ಟಾಟಾ ಕಂಪ್ನಿ ತಂತಿ. ಕಲ್ಲು ಬಂದು ಕೋಲಾರದ್ದು ಹಸಿ ಕಲ್ಲು. ಕಲ್ಲು ಸೈಜ್ ಬಂದು ನೀವು ನೋಡ್ತಿರ್ಬೋದು ಮೇಡಮ್, ಅಗಲ 6 ಇಂಚ್ ಇದೆ, ದಪ್ಪ 4 ಇಂಚ್ ಇದೆ ಮೇಡಮ್. ಪ್ರತಿ ಕಲ್ಲು ಇದೇ ಥರನೇ ಇರುತ್ತೆ. ಕಲ್ಲಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಕಲ್ಲು ಚೆನ್ನಾಗಿಲ್ಲ ಅಂದರೆ ನಾನು ರಿಟರ್ನೇ ಮಾಡಿಬಿಡ್ತೀನಿ. ಕಲ್ಲೆಲ್ಲಿಂದ ತರಿಸ್ಕೋತೀರಾ ಸರ್ ನೀವು? ಕಲ್ಲೆಲ್ಲ ಕೋಲಾರದಿಂದನೇ ತರಿಸೋದು ಮೇಡಮ್. ಓಕೆ, ಹಸಿ ಕಲ್ಲು ಒಣ ಕಲ್ಲು ಅಂತಾರೆ, ಎರಡಕ್ಕೂ ಏನು ವ್ಯತ್ಯಾಸ ಇದೆ ಮೇಡಮ್? ಹಸಿ ಕಲ್ಲು ಅಂದರೆ ಇದು ದೊಡ್ಡ ದೊಡ್ಡ ದಿನ್ನಲ್ಲಿ ಪೀಸ್ ಮಾಡಿ ತೆಗಿತಾರೆ. ಒಣ ಸುಟ್ಕಲ್ಲು ಅಂದರೆ ಅದಕ್ಕೆ ಬೆಂಕಿ ಹಚ್ಚಿ ತೆಗ್ದಿರ್ತಾರೆ ಮೇಡಮ್. ಸುಟ್ಕಲ್ಲು ಬಿಸಿಲಿಗೆ ಕಟ್ಟಾಗುತ್ತೆ ಮೇಡಮ್. ಈ ಹಸಿ ಕಲ್ಲು ಆ ಥರ ಕಟ್ಟಾಗಲ್ಲ. ಇದಕ್ಕೆ ನಾವು 20 ವರ್ಷ ವ್ಯಾರಂಟಿ ಕೊಡ್ತೀವಿ ಮೇಡಮ್. ಈ ಕಲ್ಲಿಗೆ 20 ವರ್ಷ ವಾರಂಟಿ ಕೊಡ್ತೀವಿ? ಹೌದು, ಕಲ್ಲಿಗೂ 20 ವರ್ಷ ವ್ಯಾರಂಟಿ ಕೊಡ್ತೀವಿ, ತಂತಿಗೂ 20 ವರ್ಷ ವ್ಯಾರಂಟಿ ಕೊಡ್ತೀವಿ. ನಾವು ಮಾಡಿರೋ ಕೆಲಸಕ್ಕೂ 10 ವರ್ಷ ವ್ಯಾರಂಟಿ ಕೊಡ್ತೀನಿ. ಕೆಲಸಕ್ಕೆ ಏನು 10 ವರ್ಷ ವ್ಯಾರಂಟಿ ಅಂದರೆ, ಈಗ ತಂತಿ ಏನಾದರೂ ಲೂಸ್ ಆಯಿತು, ಕಲ್ಲೇನಾದರೂ ಅಲ್ಲಾಡ್ತಿದೆ ಅಂದರೆ ಬಂದು ರೀವರ್ಕ್ ಮಾಡ್ಕೊಡ್ತೀನಿ. 1 ರೂಪಾಯಿ ಪೇಮೆಂಟ್ ತೊಗೊಳ್ಳಲ್ಲ. ಓಕೆ, ಇನ್ನು ತಂತಿನಲ್ಲಿ ಸರ್ ಯಾವುದೆಲ್ಲ ಬ್ರ್ಯಾಂಡ್ ಬಳಸ್ತೀರಾ? ತಂತಿ ಬಂದು ಟಾಟಾ ಬಳಸ್ತೀವಿ, ಸುಪ್ರೀಂ ಬಳಸ್ತೀವಿ, ಮೈಕಾನ್ ಬಳಸ್ತೀವಿ. ಆದರೆ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಬಂದು ಟಾಟಾನೇ. ಓಕೆ, ಇಲ್ಲಿ ಯಾವ ಬ್ರ್ಯಾಂಡ್ ಬಳಸಿದ್ದೀರಾ? ಇಲ್ಲಿ ನೀವು ನೋಡ್ತಿರೋದು ಟಾಟಾನೇ ಮೇಡಮ್. ಟಾಟಾ ಆಯುಷ್ ಅಂತ ಬ್ಲೂ ಜಿಂಕ್ ಕೋಟೆಡ್ ಇರುತ್ತೆ. ಇದು ರಸ್ಟ್ ಹಿಡಿಯಲ್ಲ ಮೇಡಮ್. ಮತ್ತು ಎಷ್ಟೇ ಮಳೆ ಹನಿ ನೀರು ಬಿದ್ದರೂ ಕೂಡ ಅದು ಏನು ತುಕ್ಕ ಹಿಡಿಯಲ್ಲ ಅಷ್ಟು ಬೇಗ. ಈಗ ಇಲ್ಲಿ ಕೆಲಸ ಮಾಡಿರೋ ಫ್ಲಾಟು ಎಷ್ಟು ಎಕರೆ ಫ್ಲಾಟ್ ಇದೆ ಸರ್? ಇದು 2 ಎಕರೆ ಫ್ಲಾಟು ಮೇಡಮ್. ಇದು ಅಗಲ ಕಮ್ಮಿ ಇದೆ, ಉದ್ದ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು 100 ಕಲ್ಲು ಜಾಸ್ತಿನೇ ತೊಗೊಂಡಿದೆ ಮೇಡಮ್. ಕೆಲವು ಕಡೆ ಹಂಗೆಲ್ಲ ಆಗಲ್ಲ. 2 ಎಕರೆಗೆ ಅಂದರೆ ಒಂದು 250-300 ಕಲ್ಲಲ್ಲಿ ಮುಗ್ದೋಗುತ್ತೆ. ಇದು ಹೆಚ್ಚು ಕಮ್ಮಿ ಈ ಬೌಂಡ್ರಿಗೆ ಒಂದು 400 ಕಲ್ಲು ಬಿದ್ದಿದೆ ಮೇಡಮ್. ಇದಕ್ಕೆ 400 ಕಲ್ಲು ಬಿದ್ದಿದೆ ಅಂತ ಹೇಳಿದ್ರಿ ಸರ್. ಇನ್ನು ಪ್ರೈಸ್ ವೈಸ್ ಬಂದರೆ ಕಾಸ್ಟ್ಲಿ ಹಾಗೆ ಹೀಗೆ ಅಂತಾರೆ ಸರ್, ನೀವು ಯಾವ ಥರ ಮಾಡ್ಕೊಡ್ತಾ ಇದ್ದೀರಾ ಮೇಡಮ್? ಫೆನ್ಸಿಂಗ್ ವರ್ಕಲ್ಲಿ ನನ್ನಷ್ಟು ಕಡಿಮೆ ಮಾಡ್ಕೊಡೋರು ಯಾರೂ ಇಲ್ಲ. ನೀವು ಕಾಲ್ ಮಾಡಿ ಸ್ಕ್ರೀನ್ ಮೇಲೆ, ನೀವು 4 ಕಡೆ ವಿಚಾರಿಸಿ, ನನ್ನ 5ನೇ ಮನೆ ಆಗಿರ್ಬೋದು, ಆಪ್ಷನ್ ಆಗಿ ತಗೊಳ್ಳಿ, ಅದರಲ್ಲಿ ನಂದು 10 ರೂಪಾಯಿ ಕಮ್ಮಿನೇ ಇರುತ್ತೆ. ನಿಮ್ಮ ಲೇಬರ್ಸ್ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್? ಲೇಬರ್ ಬಂದು ನಮ್ಮ ಹತ್ರ 30 ಜನ ಇದ್ದಾರೆ ಮೇಡಮ್. 3 ಟೀಮಾಗಿ ಡಿವೈಡ್ ಮಾಡಿದ್ದೀನಿ. ಒಬ್ಬರು ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ರು KR ಹತ್ರ ಮಾಡ್ತಿದ್ದಾರೆ, ಇನ್ನೊಬ್ರು ಯಾದಗಿರಿಯಲ್ಲಿ ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ 30 ಎಕರೆ ಫ್ಲಾಟು ಮೆಶ್ ವರ್ಕ್ ನಡೀತಿದೆ ಮೇಡಮ್. ನಿಮ್ಗೊಂದು 5 ಎಕರೆ ಫ್ಲಾಟ್ ಆರ್ಡರ್ ಕೊಟ್ಟರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಮೇಡಮ್? 4 ದಿನದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಮೇಡಮ್. ಅದಕ್ಕಿಂತ ಎಕ್ಸ್ಟ್ರಾ ದಿನ ಬೇಡ. ಪೇಮೆಂಟ್ ಪ್ರೋಸೆಸ್ ಹೇಗಿರುತ್ತೆ? ಪೇಮೆಂಟ್ ಪ್ರೋಸೆಸ್ ಮೇಡಮ್, ಕಲ್ಲು ಬಂದಾಗ ಕಲ್ಲು ಪೇಮೆಂಟ್ ಕೊಡಬೇಕು. ಲೇಬರ್ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಕಲ್ಲೆಲ್ಲ ಹಾಕ್ತಾರೆ. ತಂತಿ ಬಂದು ಬಿದ್ದಾದ್ಮೇಲೆ ತಂತಿ ಪೇಮೆಂಟು, ಲಾಸ್ಟ್ಗೆ ಫಿನಿಶ್ ಆದಮೇಲೆ ಲೇಬರ್ ಪೇಮೆಂಟ್ ಮಾಡ್ಬೇಕು ಮೇಡಮ್. ಇವಾಗ ಇಲ್ಲಿ ಕಲ್ಲು ನೆಟ್ಟಿದ್ದೀರಲ್ಲ ಸರ್, ಎಷ್ಟು ಅಡಿ ಕಲ್ಲನ್ನ ಬಳಸ್ತೀರಾ? ಇಲ್ಲಿ ಎಷ್ಟು ಅಡಿ ಕಲ್ಲು ಬಳಸಿದ್ದೀರಾ ಮೇಡಮ್? ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮಲ್ಲಿ 6 ಅಡಿಯಿಂದ 10 ಅಡಿವರೆಗೂ ಕಲ್ಲು ಸಿಗುತ್ತೆ. ಇಲ್ಲಿ ಕಸ್ಟಮರ್ 7 ಅಡಿ ಸಾಕು ಅಂತ ಅಂದರು. 7 ಅಡಿ ಕಲ್ಲು ಕೊಟ್ಟಿದ್ದೀನಿ. ಭೂಮಿ ಒಳಗಡೆ 2 ಅಡಿ ಹೋಗಿದೆ, ಭೂಮಿಯಿಂದ ಮೇಲೆ 5 ಅಡಿ ಇದೆ. ಅದಕ್ಕೆ 6 ಲೈನ್ ಟಾಟಾ ಕಂಪ್ನಿ ವೈರ್ ಹಾಕ್ಕೊಟ್ಟಿದ್ದೀನಿ ಮೇಡಮ್. ಸೊ ಎಷ್ಟೆಷ್ಟು ಅಡಿ ಕಲ್ಲುಗಳು ಬಳಸ್ಬೋದು ಸರ್ ನೀವು? 7 ಅಡಿ ಕಲ್ಲು ಬಳಸ್ತೀನಿ, 8 ಅಡಿ ಕಲ್ಲು ಬಳಸ್ತೀನಿ, 9 ಅಡಿ ಕಲ್ಲು ಬಳಸ್ತೀನಿ ಮೇಡಮ್. ಕಸ್ಟಮರ್ ಯಾವ್ದು ಕೇಳ್ತಾರೋ ಅದನ್ನು ಹಾಕ್ಕೊಡ್ತೀನಿ ಮೇಡಮ್. ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಎಷ್ಟು ಗ್ಯಾಪ್ ಕೊಡ್ತೀರಾ? ಒಂದು ಕಲ್ಲಿಂದ ಒಂದು ಕಲ್ಲಿಗೆ 6 ಅಡಿನೇ ಕೊಡಬೇಕು ಮೇಡಮ್. 6 ಅಡಿಯಿಂದ 6 ಅಡಿ ಕಲ್ಲಿದ್ರೇ ಈ ಥರ ಫುಲ್ಲು ಟೈಟ್ ಬರೋದು ಮೇಡಮ್. ಕಲ್ಲು ನೋಡಿ, ಈಗ ತಂತಿ ನಾನು ಹೆಂಗೆ ಅಲ್ಲಾಡಿಸ್ತಾ ಇದ್ದೀನಿ, ಇದು ಸ್ಪ್ರಿಂಗ್ ಹೋದಂಗೆ ಹೋಗ್ತಿದೆ ಮೇಡಮ್. ಇವಾಗ ಕಲ್ಲನ್ನ ಕೆಳಗಡೆ ಊತಿದ್ದೀರಾ ಅಲ್ವಾ, ಅದು ಗಟ್ಟಿಯಾಗಿ ನಿಲ್ಲಬೇಕು, ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಯಾವ ಥರ ಟೆಕ್ನಿಕ್ ಬಳಸ್ತೀರಾ ನೀವು? ಮೇಡಮ್, ಕೆಲವರು ಸಿಮೆಂಟ್ ಹಾಕು ಅಂತಾರೆ. ಸಿಮೆಂಟಲ್ಲಿ ಏನೂ ಇಲ್ಲ ಮೇಡಮ್. ಸಿಮೆಂಟಲ್ಲಿ ಆಯಿಸ್ ಅಂದರೆ ಸಿಮೆಂಟು ಮನುಷ್ಯ ಕಂಡಿಡಿರೋದು. ಕಲ್ಲು ಮತ್ತು ಮಣ್ಣಲ್ಲೇ ಟೈಟ್ ಮಾಡಬೇಕು ಮೇಡಮ್. ಕಲ್ಲು ಮಣ್ಣಲ್ಲಿ ಟೈಟ್ ಮಾಡಿದ್ರೆ ನೋಡಿ ಈ ಥರ ಬಿಗಿ ಬರ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಾಡ್ತಿಲ್ಲ. ಈ ಕಲ್ಲು ಎಷ್ಟೇ ಅಲ್ಲಾಡಿಸ್ತಿದ್ರು ಅಲ್ಲಾಡ್ತಿಲ್ಲ. ನಾನೇ ಅಲ್ಲಾಡ್ತಿದ್ದೀನಿ ಹೊರತು ಕಲ್ಲು ಅಲ್ಲಾಡ್ತಿಲ್ಲ.
ಇನ್ನು ತಂತಿನೂ ಅಷ್ಟೇ ಸರ್, ನೀವು ತಂತಿ ಅಲ್ಲಿಂದ ಅಲ್ಲಿವರೆಗೂ ಕೊನೆವರೆಗೂ ಹೇಳ್ತಿರ್ತೀರಲ್ವಾ, ಅದು ಕೂಡ ಗಟ್ಟಿಯಾಗಿ ನಿಲ್ಲಬೇಕು, ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತಂದರೆ ಅದು ಹೇಗೆ ಗಟ್ಟಿ ಮಾಡೋದಕ್ಕೆ ಏನು ಮಾಡ್ತೀರಾ ನೀವು? ಮೇಡಮ್ ಇಲ್ಲಿ ನೋಡ್ತಿರ್ಬೋದು ಜಿಂಕ್ ವೈರ್ ಅಂತೀವಿ ಇದನ್ನು. ಪ್ರತಿಯೊಂದು ಲೈನ್ಗೂ ಪ್ರತಿಯೊಂದು ಕಂಬಕ್ಕೂ ಈ ಥರ 6 ಜಿಂಕ್ ವೈರ್ ಹಾಕಿದ್ರೆ ಮಾತ್ರ ಮೇಡಮ್ ಈ ಥರ ಬಿಗಿ ಬರೋದು ತಂತಿ, ಈ ಥರ ಸ್ಪ್ರಿಂಗ್ ಥರ ಆಗೋದು. ಇದು ಮಿಸ್ ಮಾಡಿದ್ರೆ ತಂತಿ ಲೂಸ್ ಬೀಳುತ್ತೆ ಮೇಡಮ್. ಈ ವಿಡಿಯೋದಲ್ಲಿ ತೋರಿಸಿ 8 ಕಲ್ಗೆ 2 ಕಲ್ಲು ಸಪೋರ್ಟ್ ಯಾಕೆ ಕೊಡಬೇಕಂದ್ರೆ ಈ ಕಲ್ಲು ವಿ ಶೇಪಲ್ಲಿ ಇರಬೇಕು. ಇದು ಕೊಡೋದು ಆ ಕಡೆ ಲೈನ್ ಪ್ರೆಸರ್ ಎಲ್ಲ ಈ ಕಲ್ ಮೇಲೆ ಬಿದ್ದಿರುತ್ತೆ, ಈ ಕಡೆ ಲೈನ್ ಪ್ರೆಸರ್ ಎಲ್ಲ ಈ ಕಲ್ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಈ ಥರ 2 ಕಲ್ಲು ಸಪೋರ್ಟ್ ಕಲ್ಲು ಕೊಡಬೇಕು ಮೇಡಮ್. ಫ್ಲಾಟ್ ನೋಡಿ ಯಾವ ಥರ ಕೆಲಸ ಬಂದಿದೆ ಅಂದರೆ ಎಲ್ಲ ಕಲ್ಲು ಒಂದೇ ಥರ ಇದೆ, ಮತ್ತು ತಂತಿ ಕೂಡ ಒಂದು ಲೂಸ್ ಇಲ್ಲ, ಒಂದು ಜಿಂಕ್ ವೈರ್ ಕೂಡ ಮಿಸ್ ಮಾಡಿಸಿಲ್ಲ. ಆ ಜಾಗದಲ್ಲಿ ನಿಂತು ನಾನೇ ಎಲ್ಲ ಕಡೆನೂ ಜಿಂಕ್ ವೈರ್ ಹಾಕ್ಸಿದ್ದೀನಿ. ಸೊ ಆ ಥರ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಒಂದು ಹೋದರೆ ಅಂದರೆ ಒಂದು 2ರಿಂದ 3 ಕೆಲಸ ಮಿಸ್ಸೇ ಇಲ್ಲ ಮೇಡಮ್. ಕಸ್ಟಮರ್ಗಳು ಕೆಲಸ ನೋಡಿ ಮತ್ತೆ ಕೆಲಸ ಕೊಡ್ತಾವ್ರೆ. ಆರ್ಡ್ರ್ ಹೇಗೆ ಸಿಗ್ತದೆ ನಿಮಗೆ? ಮೇಡಮ್ ಇದು ಇದೇ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿ ಕಸ್ಟಮರ್ ಫೋನ್ ಮಾಡಿದ್ರು. ಸೊ ಅವ್ರು ಬಂದು ಮೀಟ್ ಮಾಡಿ ಅವ್ರ ಜೊತೆ ಮಾತುಕತೆ ಎಲ್ಲ ಆಗಿ ಪ್ರೊಸೆಸಿಂಗ್ ಮಾಡಿ ಅವ್ರ ಕೆಲಸ ಫಿನಿಶ್ ಮಾಡಿಕೊಟ್ಟಿದ್ದೀನಿ. ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ. ಅವರು ರೆಫರ್ ಮಾಡಿ ಅವ್ರ ರೆಫರಿಂದನೇ ಬೆಂಗಳೂರಲ್ಲಿ ಇನ್ನೊಂದು ಕೆಲಸ ಕೊಡಿಸಿದ್ದಾರೆ ಮೇಡಮ್. ಸರ್ ಇವಾಗ ಫೆನ್ಸಿಂಗ್ ಅಂತ ಹೇಳ್ತಾರೆ, ಯಾಕೆ ಫೆನ್ಸಿಂಗ್ ಮಾಡಿಸ್ಕೋಬೇಕು? ಫೆನ್ಸಿಂಗ್ ವರ್ಕ್ ಯಾಕೆ ಮಾಡಿಸ್ಕೋಬೇಕು ಅಂದರೆ ಮೇಡಮ್, ನೀವು ಒಳಗಡೆ ಏನೇ ಬೆಳೆ ಬೆಳೆದ್ರು ಹೊರಗಡೆಯಿಂದ ಬಂದು ಯಾರೂ ತಗೋಗಲ್ಲ. ಎಕ್ಸಾಂಪಲ್ ತೆಂಗಿನಕಾಯಿ ಬೆಳೀತವೆ, ಇಲ್ಲ ಅಂದರೆ ಅಡಿಕೆಗಳಾಗ್ತವೆ, ಏನೇ ಬಿದ್ದಿದ್ರು ಕೂಡ ಇಲ್ಲೇ ಇರ್ತದೆ. ಯಾರೇ ಬಂದರೂ ಆ ಗೇಟಲ್ಲೇ ಬರಬೇಕು, ಗೇಟಲ್ಲೇ ಹೋಗ್ಬೇಕು ಮೇಡಮ್. ಅದಕ್ಕೋಸ್ಕರ ಈ ಥರ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಭೂಮಿಗೂ ಡಬಲ್ ಬೆಲೆ ಮೇಡಮ್. ಈಗ 1 ಪಟ್ಟು ಇರೋದು 2 ಪಟ್ಟು ಆಗಿಬಿಡುತ್ತೆ ಮೇಡಮ್ ಫೆನ್ಸಿಂಗ್ ಇದ್ದರೆ. ಕಾರ್ನರ್ಗೆ ಡಬಲ್ ಕಲ್ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ಬೋದು. ಡಬಲ್ ಕಲ್ ಯಾಕೆ ಅಂದರೆ ಮೇಡಮ್, ಈ ಫುಲ್ಲು ಲೈನ್ ಪ್ರೆಸರೆಲ್ಲ ಇದೇ ಕಲ್ ಮೇಲೆ ಇರುತ್ತೆ. ಒಂದು ಕಲ್ ಕಟ್ಟಾದರೂ ಇನ್ನೊಂದು ಕಲ್ ಮೇಲೆ ನಿಂತಿರುತ್ತೆ ಅನ್ನೋದಕ್ಕೋಸ್ಕರ ಸೇಫ್ಟಿಗೆ ಡಬಲ್ ಕಲ್ ಕೊಟ್ಟಿರ್ತೀನಿ. ಅದಕ್ಕೆ 2 ಸಪೋರ್ಟು ಕೂಡ ಕೊಟ್ಟಿರ್ತೀನಿ ಮೇಡಮ್. ಅದಕ್ಕೆ ಎಲ್ಲ ಪ್ರತಿ ಕಾರ್ನರ್ಗೂ 2 ಡಬಲ್ ಕಲ್ ಹಾಕ್ತೀನಿ ಮೇಡಮ್. ನಮ್ಮ ರೈತರು ಸರ್ ನಿಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಳ್ಳಿಕ್ಕೆ? ಮೇಡಮ್ ಫೆನ್ಸಿಂಗ್ ವರ್ಕಲ್ಲಿ ಎಲ್ಲ ತುಂಬ ಜನ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ. ಅದರಲ್ಲಿ ಕಮ್ಮಿ ರೇಟ್ ಮಾಡೋನು ನಾನು ಒಬ್ಬನೇ ಮೇಡಮ್. ಎಲ್ಲರೂ 750 800 ಅಂತಾರೆ. ನಾನು ನಿಮ್ಮ ಕಾಲ್ ಮಾಡಿ ನಾನು ರೇಟ್ ತಿಳಿಸಲ್ಲ, ಬಟ್ ಅದರಲ್ಲೂ 10 ರೂಪಾಯಿ ಕಮ್ಮಿ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ಮೇಡಮ್. ಎಕರೆಗಟ್ಟಲೆ ಕೆಲಸ ಕೊಡಬೇಕಂತ ಏನಿಲ್ಲ ಮೇಡಮ್. ನೀವು 30-40 ಸೈಟ್ ಇದ್ರೂ ಕೂಡ ಕಾಲ್ ಮಾಡಿ ಮೇಡಮ್, ನಾನು ಅದಕ್ಕೂ ಮಾಡ್ಕೊಡ್ತೀನಿ. ನೀವು ಕುರಿ ಸಾಕಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೂ ಮಾಡಿ, ಕೋಳಿ ಬಿಡಬೇಕು ಅಂದ್ಕೊಂಡಿದ್ದೀರಾ ಒಳಗಡೆ ಒಳ್ಳೆ ಮೆಶ್ ಹಾಕ್ಕೊಡ್ತೀನಿ. ಜಾಲರಿ ಟೈಪ್ ಮೆಶ್ ಹಾಕ್ಕೊಟ್ರೆ ನೀವು ಕೋಳಿಗಳು ಆರಾಮಾಗಿರ್ತವೆ, ಯಾರು ಹೊರಗಡೆಯಿಂದ ಬರೋಕ್ಕಾಗಲ್ಲ, ಕೋಳಿಗಳು ಈಚೆಗೆ ಹೋಗೋಕ್ಕಾಗಲ್ಲ ಮೇಡಮ್. ತಿರ್ಗಿ ವಾಲ್ ಕಾಂಪೌಂಡ್ ಬೇಕಂದ್ರೆ ವಾಲ್ ಕಾಂಪೌಂಡ್ ಹಾಕ್ಕೊಡ್ತೀನಿ. ಮನೆ ಸುತ್ತ ಬೇಕಂದ್ರೆ ವಾಲ್ ಕಾಂಪೌಂಡು ಅದು ಸಿಗುತ್ತೆ. ಕೃಷಿ ಹೊಂಡಕ್ಕೂ ಬೇಕಾದ್ರೆ ಫೆನ್ಸಿಂಗ್ ಮಾಡ್ಕೊಡ್ತೀವಿ. ನಿಮ್ಮ ಮೆಶ್ ಕೇಳಿದ್ರೆ ಮೆಶ್ ಮಾಡ್ಕೊಡ್ತೀವಿ, ತಂತಿ ಕೇಳಿದ್ರೆ ತಂತಿನೂ ಮಾಡ್ಕೊಡ್ತೀವಿ. ಕರ್ನಾಟಕದ ಯಾವುದೇ ಮೂಲೆಯಿಂದ ಬೇಕಂದ್ರೆ ಕಾಲ್ ಮಾಡಿ ಮೇಡಮ್. ನೀವು ಯಾವುದೇ ಜಿಲ್ಲೆಯವರಾಗಿರ್ಬೋದು, ಆ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡಿರೋದು ನಿಯರ್ ಬೈ ಲೊಕೇಶನ್ ಕೊಡ್ತೀವಿ, ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅವ್ರ ಹತ್ರ ವಿಚಾರ ಮಾಡಿ ನಾವು ಹೆಂಗೆ ಕೆಲಸ ಮಾಡಿದ್ದೀವಿ, ನಾವು ಅವ್ರಿಗೆ ಯಾವ ಥರ ಬಂದು ಅಲ್ಲಿಂದ ಬರ್ತಾರಾ ಮಾಡ್ತಾರಾ ಅನ್ನೋದು ಇರ್ತದೆ. ಅದೆಲ್ಲ ಡೌಟೇ ಬೇಡ. ಕಸ್ಟಮರ್ ಹತ್ರ ರಿವ್ಯೂ ತೊಗೊಳ್ಳಿ, ನಮಗೆ ಕೆಲಸ ಕೊಡಿ, ನಾವು ಮಾಡಿಕೊಡ್ತೀವಿ ಮೇಡಮ್. ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಏನಾದರೂ ಕಸ್ಟಮರ್ಗಳು ನಮ್ಮ ನಂಬಿಕೆ ಕಾಲ್ ಮಾಡಿ ಕೆಲಸ ಕೊಟ್ಟರು ಅಂದರೆ ಅವ್ರು ಅಂದ್ಕೊಂಡೇ ಇರಲ್ಲ ಮೇಡಮ್. ಆ ಥರ ನಾನು ಕೆಲಸ ಫಿನಿಶ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ. ಅವ್ರ ನಂಬಿಕೆಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಮೇಡಮ್.